ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಯಾರಿಗೆಲ್ಲರಿಗೂ ಗೊತ್ತಿಲ್ಲ ಏನು ವೀಡಿಯೋಸ್ ನಾನು ಮಾಡೋದು ಯೂಟ್ಯೂಬಲ್ಲಿ, ಯಾವ ವೀಡಿಯೋಸ್ ಮಾಡಿದರೆ ಚೆನ್ನಾಗಿ ವೈರಲ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ವ್ಯೂಸ್ ನಮಗೆ ಬರುತ್ತೆ, ಯಾವ ಥರ ಕಾಂಟೆಂಟ್ ನಾನು ಸ್ಟಾರ್ಟ್ ಮಾಡೋದು. ಆ್ಯಂಡ್ ಇನ್ನೂ ಕೆಲವೊಬ್ಬರು ಇರ್ತಾರೆ ಏನಂದರೆ ನನ್ನ ಫೇಸ್ ತೋರಿಸ್ಬಾರ್ದು, ನಾನು ವಾಯ್ಸ್ ಓವರ್ ಮಾಡಬಾರ್ದು, ಬೇರೆ ವೆಬ್ಸೈಟಿಂದ ಏನಿದೆ ಬೇರೆ ಏನು ಅಪ್ಲಿಕೇಶನ್ ಇದೆ ಅಲ್ಲಿಂದ ಡೌನ್ಲೋಡ್ ಮಾಡಿ ವಿಡಿಯೋನ ಹಾಕೋ ಥರ ಇರಬೇಕು ಆ್ಯಂಡ್ ನಮಗೆ ಕಾಪಿ ರೈಟ್ನೂ ಬರಬಾರ್ದು. ಸೊ ಈ ಥರ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ, ಸೊ ಇವರಿಗೊಂದು ವೀಡಿಯೋಸ್ನ ನಾನು ತೊಗೊಬಂದಿದ್ದೀನಿ. ಸೊ ನೀವು ಎಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ಈಸಿಲಿ ನಿಮ್ಮ ವಿಡಿಯೋ ಏನು ನಿಮ್ಮ ವಾಯ್ಸ್ ಓವರ್ನೂ ಆ್ಯಡ್ ಮಾಡೋಂಗಿಲ್ಲ ಆ್ಯಂಡ್ ನಿಮ್ಮ ಫೇಸು ತೋರಿಸೋಂಗಿಲ್ಲ, ಸಿಂಪಲಿ ನೀನು ಡೌನ್ಲೋಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ನಿಮ್ಮದು ಒಂದು ಟ್ರಿಕ್ಕನ್ನ ಹಾಕಿಬಿಟ್ಟು ಅದೇನು ಟ್ರಿಕ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ? ಇದರಲ್ಲಿ ನಿಮಗೆ ಯಾವುದೇ ಕಾಪಿರೈಟ್ ಸಿಗೋಲ್ಲ, ನಿಮಗೆ ಏನು ಇಶ್ಯೂಸ್ನೂ ಬರೋಲ್ಲ, ನಿಮ್ಮದು ಚಾನಲ್ನು ಮಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಸುಮಾರು ಜನ ಈ ಥರ ಮಾಡ್ತಿದ್ದಾರೆ. ಆಲ್ರೆಡಿ ಅವ್ರದ್ದು ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗಿ ಅವರು ಬಂದುಬಿಟ್ಟು ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನಾನು ನೋಡಿದ ಮಟ್ಟಿಗೆ ಅವ್ರದ್ದು ಬಂದುಬಿಟ್ಟು ಮಿಲಿಯನ್ಸಲ್ಲಿ ವ್ಯೂಸು ಬರುತ್ತೆ. ಇವರು ಏನು ಮಾಡ್ತಾರೆ, ಕಾಪಿ ಪೇಸ್ಟ್ನ ಮಾಡ್ತಾರೆ. ಸೊ ಈ ಥರ ಯಾವ ಥರ ವೀಡಿಯೋಸ್ ಮಾಡೋದು, ಎಲ್ಲಿಂದ ಡೌನ್ಲೋಡ್ ಮಾಡೋದು ವೀಡಿಯೋಸ್ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾವು ಇಲ್ಲಿಂದನೇ ವೀಡಿಯೋಸ್ನ ಡೌನ್ಲೋಡ್ ಮಾಡೋದು. ಸೊ ಇಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿ ಏನಂತ ಸ್ಯಾಂಡ್. ನಾನು ಯಾವ ಥರ ಸರ್ಚ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ನೀವು ಸರ್ಚ್ ಮಾಡಬೇಕು. ಓಕೆನಾ? ಸ್ಯಾಂಡ್ ಇಲ್ಲಿ ಹಾಕಿ, ನೀವು ಸ್ಯಾಂಡ್ ಹಾಕಿಬಿಟ್ಟು ಮತ್ತು ಇಲ್ಲಿ ಸ್ಕಲ್ಚರ್ ಅಂತ ಹಾಕಿ. ಓಕೆನಾ? ಸ್ಯಾಂಡ್ ಸ್ಕಲ್ಚರು. ಓಕೆನಾ? ಸೊ ಇಲ್ಲಿ ಹಾಕಿದರೆ ಒಂದು ಕೆಳಗಡೆ ಎರಡನೇ ಆಪ್ಷನಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ? ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಗುತ್ತೆ. ಸೊ ಈ ವೀಡಿಯೋಸ್ನ ಯಾವ ಥರ ಯೂಸ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಇಲ್ಲಿ ರೀಲ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಟೈಪ್ ಮಾಡಿದಾರಲ್ಲ ರೀಲ್ಸ್ ಅಂತ ಮಾರ್ಕ್ ಮಾಡಿದ್ದೀನಿ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ನೋಡಿ ನಿಮಗೆ ಎಲ್ಲ ಸ್ಯಾಂಡ್ ರಿಲೇಟೆಡ್ ವೀಡಿಯೋಸೇ ನಿಮಗೆ ಸಿಗುತ್ತೆ. ಇದು ಬಂದುಬಿಟ್ಟು ಈಗ ತುಂಬ ಪಾಪ್ಯುಲರು. ಇದನ್ನು ನೀವು ಯಾವ ಥರ ಯೂಸ್ ಮಾಡೋದು, ಕಾಪಿರೈಟ್ ಬರ್ದಂಗೆ ಅದು ಯಾವ ಥರ ಟ್ರಿಕ್ ಯೂಸ್ ಮಾಡೋದಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಯಾವುದಾದ್ರೂ ಒಂದು ವೀಡಿಯೋನ ಕಾಪಿ ಲಿಂಕ್ ಮಾಡಿ ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಸಿಂಪಲಿ ಯಾವುದಾದ್ರೂ ಒಂದು ವೀಡಿಯೋ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಗೂಗಲಿಗೆ ಬಂದುಬಿಟ್ಟು ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳ್ತೀನಿ. ಸೊ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ರೀಲ್ಸ್ ಡೌನ್ಲೋಡ್. ಓಕೆನಾ? ಸೊ ರೀಲ್ಸ್ ಡೌನ್ಲೋಡ್ ಅಂತ ನೀವು ಇಲ್ಲಿ ಹಾಕಿದರೆ ಇಲ್ಲಿ ನಿಮಗೆ ತುಂಬ ವೆಬ್ಸೈಟ್ಗಳು ಸಿಗುತ್ತೆ ರೀಲ್ಸ್ ಡೌನ್ಲೋಡ್ ಮಾಡೋದು. ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ನಾವೇನು ಕಾಪಿ ಮಾಡಿದ್ವಲ್ಲ ಲಿಂಕು, ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಪೇಸ್ಟ್ಗೆ ಪ್ಲೇಸ್ ಕೊಟ್ಟಿದ್ದಾರಲ್ಲ ಪೇಸ್ಟ್ ಅಂತ, ಪೇಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ವೀಡಿಯೋ ಬರುತ್ತೆ ನಿಮ್ಮದು, ಅದ್ರ ಮೇಲೆ ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಒಂದು ಆ್ಯಡ್ ಬರುತ್ತೆ, ಸ್ಕಿಪ್ ಮಾಡಿ. ಓಕೆನಾ? ಅದಾದಮೇಲೆ ನಮ್ಮದು ಏನು ವೀಡಿಯೋ ನೋಡಿ ಡೌನ್ಲೋಡ್ ಆಗ್ತಿದೆ, ಆಲ್ರೆಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿರುತ್ತೆ. ನಾವು ಒಂದು ಸಲ ಬ್ಯಾಕ್ ಮಾಡಿಬಿಟ್ಟು ನೋಡೋಣ ವೀಡಿಯೋ ಡೌನ್ಲೋಡ್ ಆಗಿದೆ ಇಲ್ವಾ ಅಂತ. ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಮ್ಮದು ವೀಡಿಯೋ ಇಲ್ಲಿ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ. ಸೊ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ, ಯಾವ ಥರ ಎಡಿಟ್ ಮಾಡೋದಂತ ಸಿಂಪಲ್ ಪ್ರೊಸೆಸಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಕಾಪಿರೈಟ್ ಬರ್ದಂಗೆ ಯಾವ ಥರ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಶಾರ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ? ಲಾಂಗ್ ವೀಡಿಯೋ ಫಾರ್ಮಲ್ಲಾದರೆ 16:9 ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಸೊ ನಾನು ಏನು ವೀಡಿಯೋ ಡೌನ್ಲೋಡ್ ಮಾಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತೀನಿ. ಅದು ಆ್ಯಡ್ ಮಾಡಾದಮೇಲೆ ಇಲ್ಲಿ ನೋಡಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದೇನು ಮಾಡಬೇಕು, ನಾವೀಗ ಸಿಂಪಲಿ ಒಂದು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ನ ಮಾಡ್ಕೋಬೇಕು. ಓಕೆನಾ? ಸೊ ಪೆನ್ ಆ್ಯಂಡ್ ಝೂಮ್ ಮಾಡಿಕೊಂಡು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಅಷ್ಟೇ, ಜಾಸ್ತಿ ಏನು ಬೇಡ. ಓಕೆನಾ? ಸೊ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಂಡು ಆದಮೇಲೆ ಈಗ ಏನು ಮಾಡೋಣ, ನಾವು ಇಲ್ಲಿಂದ ಬ್ಯಾಕ್ ಬರೋಣ. ಓಕೆನಾ? ಸೊ ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾವು ಏನು ಮಾಡಬೇಕು, ಸಿಂಪಲಿ ಲೇಯರ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಸೊ ಫಸ್ಟು ಇದ್ರದ್ದು ಸೌಂಡ್ ಕಮ್ಮಿ ಮಾಡ್ಕೊಳ್ಳೋಣ. ಮಿಕ್ಸರ್ ಆಪ್ಷನಲ್ಲಿ ಹೋಗ್ಬಿಟ್ಟು ಸೌಂಡನ್ನ ಕಮ್ಮಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ಬ್ಯಾಕ್ ಬಂದು ಸೊ ಇದ್ರದ್ದು ಸೌಂಡು ಕಮ್ಮಿ ಆಗಬೇಕು, ಯಾಕಂದರೆ ನಾವು ಬೇರೆ ಸೌಂಡ್ ಆ್ಯಡ್ ಮಾಡ್ತೀವಲ್ಲ. ಸೊ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಒಂದು ಸಲ ಮಾರ್ಕ್ ಮಾಡ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲಿ. ಓಕೆನಾ? ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಏನಾದರೂ ನೀವು ಅಟ್ರಾಕ್ಟಿವ್ ಆಗೋ ಥರ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ಥರ ಏನಾದರೂ ಟೈಪ್ ಮಾಡಬೇಕು, ಲೈಕ್ ವೀಡಿಯೋ ಬಗ್ಗೆ. ಸೊ ನಾನೇನಾದರೂ ಸಿಂಪಲಿ ಟೈಪ್ ಮಾಡ್ತೀನಿ. ಸಸ್ಪೆನ್ಸ್ ಒಂದು ಸಲ ವೀಡಿಯೋನ ನೋಡ್ಕೊಂಡಾದ್ಮೇಲೆ ಅದರಲ್ಲಿ ಏನು ಸಸ್ಪೆನ್ಸ್ ಇದೆ ಅದನ್ನು ಇಲ್ಲಿ ಕ್ರಿಯೇಟ್ ಮಾಡಿ, ನೀವು ಏನಾದರೂ ಬರೀರಿ ಮೇಲೆ ಆ ವೀಡಿಯೋ ಬಗ್ಗೆ. ಓಕೆನಾ? ಯಾರೂ ಈ ಥರ ಮನೆ ಮಾಡಿಲ್ಲ ಅಂತ ಬರೀತೀನಿ ಸಿಂಪಲಿ. ಸೊ ಎಲ್ಲರೂ ನಿಮ್ಮ ಆಡಿಯನ್ಸ್ ಇರಬೇಕಲ್ಲ ವೀಡಿಯೋ ಲಾಸ್ಟ್ವರೆಗೂ ಏನಿರ್ಬೋದಂತ. ಸೊ ಅದಕ್ಕೆ ಹಂಗೆ ಟೈಪ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಇಮೇಜಿನ ಹಾಕಿದ್ದೀನಿ. ಓಕೆನಾ? ಅದಾದಮೇಲೆ ನಾನು ಇಲ್ಲಿ ಇದನ್ನು ಸೆಟ್ ಮಾಡ್ಕೊತೀನಿ. ಓಕೆನಾ?
ಓಕೆ, ಇಲ್ಲಿ ನಾನು ಸೆಟ್ ಮಾಡ್ತೀನಿ. ಈಗ ನಾವೇನು ಮಾಡಬೇಕಂದ್ರೆ ಇದ್ರದ್ದು ನಾವು ಫಾಂಟು ಸ್ಟೈಲ್ನು ಚೇಂಜ್ ಮಾಡ್ಕೋಬೋದು, ಇದ್ರದ್ದು ನಾವು ಔಟ್ಲೈನಿಂಗು ಕೊಡ್ಬೋದು. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿ ಔಟ್ಲೈನಿಂಗ್ನ ಕೊಡ್ತೀನಿ. ಓಕೆನಾ. ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಎನೇಬಲ್ ಮಾಡ್ಕೋತೀನಿ. ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಇದ್ರದ್ದು ನಮ್ಮದು ಏನು ಇನ್ನು ಆ್ಯಡ್ ಮಾಡೋಕ್ಕಿದೆ ಗ್ಲೋನು ಒಂದು ಸ್ವಲ್ಪ ಕೊಟ್ಬಿಡ್ತೀನಿ. ಓಕೆನಾ. ಅದಾದಮೇಲೆ ನಾವು ಬ್ಯಾಕ್ಗ್ರೌಂಡನ್ನ ಆ್ಯಡ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಫುಲ್ ವಿತ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಮಾಡ್ಕೋತೀನಿ. ಓಕೆ. ಅದಾದಮೇಲೆ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೋತೀನಿ. ನಾನು ಎಲ್ಲೋನ ಇಡ್ತೀನಿ. ಓಕೆನಾ. ಸೊ ನೀವು ಚೇಂಜ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ ಕಲರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇಡ್ಬೋದು. ಸೊ ಜಾಸ್ತಿ ಜನಗಳು ಎಲ್ಲೋನೇ ಇಡ್ತಾರೆ, ನೀವು ಎಲ್ಲೋನೋ ಇಡ್ಬೋದು. ಓಕೆನಾ. ಎಲ್ಲೋ ಇಲ್ಲ ರೆಡ್ಡಲ್ಲಿ ಇಡಿ, ಅದು ಐ ಕ್ಯಾಚಿ ಕಲರು ಜಾಸ್ತಿ. ಓಕೆನಾ. ಸೊ ಅದಾದಮೇಲೆ ನಾನು ಇಲ್ಲಿ ಏನು ಟೆಕ್ಸ್ಟ್ ಇದೆ ಅದರದ್ದು ಕಲರ್ ಚೇಂಜ್ ಮಾಡ್ಕೊತೀನಿ. ನಾನು ಬ್ಯಾಕಲ್ಲಿ ಇಡ್ತಿದ್ದೀನಿ. ಇದು ಏನಿದೆ ನಾವು ಔಟ್ಲೈನಿಂಗ್ ಕೊಟ್ಟಿದ್ವಲ್ಲ ಅದನ್ನು ನಾನು ತೆಗೆದು ಬಿಡ್ತೀನಿ. ಓಕೆನಾ. ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ತೆಗೆದ್ರೆ ನೋಡಿ ಈ ಥರ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು, ಶ್ಯಾಡೋನ ಕೊಡಬೇಕು ಇದಕ್ಕೆ. ಸೊ ಶ್ಯಾಡೋನ ಎನೇಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ, ಆಗ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಏನು ಮಾಡಬೇಕು, ಈಗ ನೋಡಿ ನಾವು ಎಲ್ಲ ಶ್ಯಾಡೋ ಕೊಟ್ಟಾಯಿತು, ಇನ್ನು ಏನೇನಿತ್ತು ಕಲರೆಲ್ಲ ಚೇಂಜ್ ಮಾಡಾಯಿತು. ಇದೆಲ್ಲ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನಮ್ಮದು ಫಾಂಟ್ನು ಏನಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ಇದು ನೀವು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಾವು ಏನು ಮಾಡಬೇಕು, ಇದು ನಾವು ಏನು ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಇದೆಯಲ್ಲ ಇದನ್ನು ಡ್ಯೂರೇಷನ್ ಫುಲ್ ವೀಡಿಯೋದವರೆಗೂ ನಾವು ತೊಗೊಬರ್ಬೇಕು. ಸೊ ಟೆಕ್ಸ್ಟ್ ಬಂದುಬಿಟ್ಟು ನಮ್ಮ ಫುಲ್ ವೀಡಿಯೋವರೆಗೂ ಕಾಣಿಸ್ಬೇಕಲ್ಲ, ಹಾಗಾಗಿ ನಾವು ಏನು ಮಾಡಬೇಕು, ಈ ಟೆಕ್ಸ್ಟ್ನ ಫುಲ್ ವೀಡಿಯೋ ಎಷ್ಟಿದೆ ಅಲ್ಲಿವರೆಗೂ ನಾವು ಹೇಳ್ಕೊಬರ್ಬೇಕು. ಆ್ಯಂಡ್ ನಿಮಗೆ ಇದು ಮೇಲೆ ಕಂಫರ್ಟಬಲ್ ಅನಿಸಿದ್ರೆ ಮೇಲೆ ಸೆಟ್ ಮಾಡ್ಕೋಬೋದು ಇಲ್ಲಿ ಟೆಕ್ಸ್ಟ್ನ, ಇಲ್ಲ ಅಂದರೆ ನೀವು ಕೆಳಗಡೆ ಸೆಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಲ್ಲಿ ಕೆಳಗಡೆ ಸೆಟ್ ಮಾಡಿದ್ದೀನಿ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಈಗ ನಾವು ಏನು ಮಾಡಬೇಕು, ಮ್ಯೂಸಿಕ್ನ ಆ್ಯಡ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಸೇವ್ ಮಾಡಿಬಿಟ್ಟು ಯಾವುದಾದ್ರೂ ಟ್ರೆಂಡಿಂಗ್ ಸಾಂಗ್ ಇದ್ದರೆ ಟ್ರೆಂಡಿಂಗ್ ಸಾಂಗಲ್ಲಿ ನೀವು ಇದನ್ನು ಪೋಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಬೆಟರ್ ಅಂದರೆ ನೀವು ವಾಯ್ಸ್ ಓವರ್ನ ಮಾಡ್ಬೋದು. ಇದರಲ್ಲಿ ಏನು ಬರ್ತಾ ಇದೆ ವೀಡಿಯೋದಲ್ಲಿ ಅದನ್ನೇ ನೀವು ವಾಯ್ಸ್ ಓವರ್ನ ಮಾಡ್ಬೋದು. ನೀವು ವಾಯ್ಸ್ ಓವರ್ ಮಾಡಿದರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಆಗ ಇನ್ನೂ ನಿಮಗೆ ಏನಾಗುತ್ತೆ, ಕಾಪಿರೈಟು ಒಂದು ಸ್ವಲ್ಪನೂ ಭಯನೂ ಇರಲ್ಲ. ಈಗಲೂ ನಿಮ್ಗೇನು ಕಾಪಿರೈಟ್ ಬರಲ್ಲ, ಯಾಕಂದರೆ ನೀವು ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿದ್ದೀರಾ, ನಿಮ್ಗೆ ಯಾವುದೇ ಕಾಪಿರೈಟ್ ಬರಲ್ಲ. ಓಕೆನಾ. ಸೊ ಏನು ಅಂದರೆ ನಿಮ್ಮ ವಾಯ್ಸ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ನಿಮ್ಮ ವ್ಯಾಲ್ಯೂ ಆ್ಯಡ್ ಆದರೆ ಅಂದರೆ ಏನು ನಿಮಗೆ ಯಾವ ಭಯನೂ ಇರಲ್ಲ, ನಿಮಗೆ ಮಾನಿಟೈಸೇಷನಲ್ಲೂ ಏನು ಪ್ರಾಬ್ಲಮ್ ಏನಾಗಲ್ಲ. ನಿಮ್ಮದು ವಾಯ್ಸ್ ಏನಾದರೂ ಆ್ಯಡ್ ಮಾಡಿದರೆ ಏನಿಲ್ಲ, ವಾಯ್ಸ್ ಓವರಲ್ಲಿ ಸಿಂಪಲಿ ಅಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡೋದು, ಸಿಂಪಲಿ ಈ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಅದನ್ನು ಹೇಳೋದು, ನೋಡ್ಕೊಂಡು ಹೇಳೋದ್ರಲ್ಲಿ ಏನು ಇರುತ್ತೆ. ಇಲ್ಲ ಅಂದರೆ ನೀವು ಒಂದು ಸಲ ಬರ್ಕೊಳ್ಳಿ ಏನಾದರೂ ವೀಡಿಯೋದಲ್ಲಿ ಏನಿದೆ, ಆಮೇಲೆ ಬೇಕಿದ್ರೆ ನೀವು ವಾಯ್ಸ್ ಓವರ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ನೋಡಿಕೊಂಡು ಸಿಂಪಲಿ ನೀವು ಹೇಳ್ಬೋದು ವೀಡಿಯೋದಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಸೊ ಇಷ್ಟು ಮಾಡಿದರೆ ನಮ್ಮ ವೀಡಿಯೋ ಏನಾಗುತ್ತೆ, ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ನಾವೇನು ಮಾಡಬೇಕು, ಸಿಂಪಲಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿಕೊಂಡು ಡೈರೆಕ್ಟ್ ಹೋಗ್ಬಿಟ್ಟು ಪೋಸ್ಟ್ನ ಮಾಡ್ಬೋದು ವಿತೌಟ್ ಸಾಂಗು. ನಿಮ್ಮ ವಾಯ್ಸ್ ಆ್ಯಡ್ ಆಗಿದೆ. ಬೈ ಚಾನ್ಸ್ ನಿಮ್ಮ ವಾಯ್ಸ್ ಆ್ಯಡ್ ಆಗಿಲ್ಲ ಅಂದರೆ ಟ್ರೆಂಡಿಂಗ್ ಸಾಂಗ್ ಯಾವುದು ಓಡ್ತಾ ಇದೆ ಆ ಸಾಂಗಲ್ಲಿ ನೀವು ಈ ವಿಡಿಯೋನ ಪೋಸ್ಟ್ ಮಾಡಿ. ಓಕೆನಾ. 100% ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ, ಜಾಸ್ತಿ ವ್ಯೂಸ್ ನಿಮಗೆ ಸಿಗುತ್ತೆ. ಓಕೆನಾ ಗೈಸ್, ಇದು ಹೇಳಿದ್ದು ಮಾಡಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.